ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಿದ್ದೇಶ್ವರ ಸ್ವಾಮೀಜಿಯವರ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಒಂದಿನ ಒಂದು ಕೋಳಿ ಶ್ರೀಮಂತರ ಮನೆಯ ತಿಪ್ಪೆಯನ್ನು ಹೀಗೆ ಕೆದಕ್ತಾ ಇರುತ್ತೆ. ಅದನ್ನು ನೋಡಿದಂತಹ ಒಬ್ಬ ಮನುಷ್ಯ ಆ ಕೋಳಿಗೆ ಕೇಳ್ತಾರೆ, ಏ ಕೋಳಿ, ಆ ಕಸ ಕಡ್ಡಿಯಿಂದ ತುಂಬಿದಂತಹ ಆ ತಿಪ್ಪೆಯನ್ನು ನೀನೇಕೆ ಕೆದಕುತ್ತಿದ್ದೀಯಾ? ಅದರಲ್ಲಿ ನಿನಗೆ ಏನು ಸಿಗುತ್ತದೆ ಅಂತ. ಆಗ ಆ ಕೋಳಿ ಹೇಳುತ್ತೆ, ನೋಡುತ್ತಿರು ಮನುಷ್ಯ, ನನಗೆ ಏನು ಸಿಗುತ್ತೆ ಅಂತ. ಸ್ವಲ್ಪ ಸಮಯದಲ್ಲೇ ಆ ಕೋಳಿಗೆ ಒಂದು ರತ್ನದ ಹರಳು ಸಿಕ್ಬಿಡುತ್ತೆ. ಕೋಳಿಯು ಆ ರತ್ನದ ಹರಳನ್ನು ಅದೇ ಮನುಷ್ಯನಿಗೆ ಕೊಟ್ಬಿಡುತ್ತೆ. ಮನುಷ್ಯ ಅದನ್ನು ಆಸೆಯಿಂದ ತಗೊಂಡು ಕಿಸೆಗೆ ಹಾಕೊಳ್ತಾರೆ. ಕೋಳಿ ಮತ್ತೆ ತಿಪ್ಪೆ ಕೆದಕುತ್ತಿರುವುದನ್ನು ಕಂಡು ಆ ಮನುಷ್ಯ ಮತ್ತೆ ಕೋಳಿಗೆ ಕೇಳ್ತಾರೆ, ಬೆಲೆ ಬಾಳುವ ರತ್ನವನ್ನು ನೀನು ನನಗ್ ಕೊಟ್ಬಿಟ್ಟೆ, ಮತ್ತೇಕೆ ಆ ತಿಪ್ಪೆಯನ್ನು ಕೆದಕುತ್ತಿದ್ದೀಯಾ? ನೀನೆಂತ ಹುಚ್ಚು ಕೋಳಿ ಅಂತ ಕೇಳ್ತಾರೆ. ಆಗ ಕೋಳಿ ಹೇಳುತ್ತೆ, ನೋಡುತ್ತಿರು ಮನುಷ್ಯ, ಹುಚ್ಚರು ಯಾರು ಅಂತ ಗೊತ್ತಾಗುತ್ತೆ ಸ್ವಲ್ಪದ್ರಲ್ಲೇ ಅಂತ ಹೇಳುತ್ತೆ. ಸ್ವಲ್ಪ ಸಮಯದಲ್ಲೇ ಆ ಕೋಳಿಗೆ ಒಂದು ಭತ್ತದ ಕಾಳು ಸಿಕ್ಬಿಡತ್ತೆ. ಆಗ ಆ ಕೋಳಿಯು ಸಂತಸದಿಂದ ಹಾಡುತ್ತಾ ಕುಣಿಯುತ್ತಾ ಕಾಳನ್ನು ತಿಂದು ಮುಂದೆ ಹೋಗುತ್ತೆ. ಅಷ್ಟರಲ್ಲಿ ದೂರದಲ್ಲಿ ನಿಂತು ನೋಡುತ್ತಿದ್ದಂತಹ 4 ಜನರು ಬಂದು ಆ ಮನುಷ್ಯನಿಗೆ ಚೆನ್ನಾಗಿ ಬಡಿದು ಅವನ ಕಿಸೆಯಲ್ಲಿದ್ದಂತಹ ರತ್ನದ ಹರಳನ್ನು ಕಿತ್ಕೊಂಡು ಹೋಗ್ಬಿಡ್ತಾರೆ. ಆಗ ಕೋಳಿ ಹೇಳುತ್ತೆ, ಏ ಮನುಷ್ಯನೇ, ಈಗ ಹೇಳು, ಹುಚ್ಚರು ಯಾರು ಅಂತ, ನೀನೋ ನಾನೋ? ಆಗ ಆ ಮನುಷ್ಯನು ಏನೂ ಮಾತನಾಡದೆ ತಲೆ ತಗ್ಗಿಸಿಕೊಂಡು ಹೋಗ್ತಾರೆ. ಆಗ ಆ ಮನುಷ್ಯನಿಗೆ ಜೀವನದ ನಿಜವಾದ ಸಂಪತ್ತು ಏನು ಎಂದು ಅರ್ಥವಾಗಿತ್ತು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ತಿಳಿಸಿರುವಂಥದ್ದು. ಧನ್ಯವಾದಗಳು.